ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ವಕೀಲ್ಗೌಡ ಯೂಟ್ಯೂಬ್ ಚಾನೆಲ್. ಸೊ ನಾನು ಅಮ್ಮ ತಮ್ಮ 3 ಜನ ಸೇರಿಕೊಂಡು ಐಕೆಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ವಿ ವಿಸಿಟೆಡ್ ಐಕೆ ಫಾರ್ ದ ಫಸ್ಟ್ ಟೈಮ್. ನಮ್ಮ ಮನೆಯಿಂದ ಐಕೆಗೆ ಇಟ್ಸ್ ಓನ್ಲಿ 20 ಮಿನಿಟ್ಸ್. ಆ್ಯಂಡ್ ನಾನು ಕಾಲೇಜ್ಗೆ ಹೋಗುವಾಗ ಅದೇ ರೋಡಲ್ಲಿ ಓಡಾಡ್ತಾಯಿದ್ದೆ, ಬಟ್ ಐ ವಾಸ್ ನಾಟ್ ಅವೇರ್ ದಟ್ ಅದೇ ಐಕೆ ಅಂತ. ಸೊ ಹಂಗಾಗಿ ಬೇರೆ ಯಾವ ಪ್ಲೇಸಿಗೆ ಹೋಗೋಣ ಅಂತಂದರೆ ತಲೆ ಓಡಲಿಲ್ಲ. ಸೊ ಬೆಸ್ಟ್ ಅಂತಂದರೆ ಐಕೆ ನೋಡಿಲ್ಲ, ಜಸ್ಟ್ ವಿಸಿಟ್ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೊರಟಿದ್ದು. ಐ ಫೀಲ್ ನೀವು ಯಾರಾದರೂ ಮನೆ ಕಟ್ಟಿಸ್ತಾ ಇದ್ದೀರಾ ಅಥವಾ ಮನೆ ಆಗಿದೆ ಇಂಟೀರಿಯರ್ ಮಾಡಿಸ್ಬೇಕು ಅಂತ ಇದ್ದೀರಾ ಅಂತಂದರೆ ಎಷ್ಟು ಚಿಕ್ಕ ಸ್ಪೇಸಲ್ಲೂ ಎಷ್ಟು ಆರ್ಗನೈಸ್ ಆಗಿ ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸೆಲೆಕ್ಟ್ ಇಟ್ ಫ್ರಮ್ ದೆಮ್ ಆಲ್ಸೋ. ಐಕೆ ಅಲ್ಲಿ ಏನು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಲ್ಲಿಂದ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಬಟ್ ಫಾರ್ ಮೈ ಒಪಿನಿಯನ್ ಇಟ್ಸ್ ಎಕ್ಸ್ಪೆನ್ಸಿವ್ ಬಿಟ್ಟಲ್ಲ, ಇಟ್ಸ್ ಟು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಬಟ್ ನೀವು ಯಾರಾದರೂ ಮನೆ ಕಟ್ತಾ ಇದ್ದೀರ ಅಂತಂದರೆ ಕಲರ್ ಕಾಂಬಿನೇಷನ್ಗಾಗಿರ್ಬೋದು ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ಗೆ ಆ ಪ್ರಾಡಕ್ಟ್ಸ್ನ ಐಡಿಯಾಗಾಗಿರ್ಬೋದು, ಅದೆಲ್ಲದಕ್ಕೂ ಇಟ್ಸ್ ಅ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಐಕಿಯಾ. ಸೊ ಹಾಗಾಗಿ ನಾನು ಅಮ್ಮ ಎಲ್ಲ ಸೇರಿಕೊಂಡು ವಿ ವೆಂಟ್ ಟು ಐಕಿಯಾ. ನನಗೆ ಕೆಲವೊಂದು ಪ್ರಾಡಕ್ಟ್ಸ್ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ದ ಮಿರರ್ಸ್ ಇನ್ ದ ರೂಮ್ ಏನು ಅರೇಂಜ್ ಮಾಡಿದರು. ದೇ ವಾರ್ ರಿಯಲಿ ನೈಸ್. ಆ್ಯಂಡ್ ಕಬೋರ್ಡ್ಗಳಿಗೂ ಅಷ್ಟೇನೆ, ಕಬೋರ್ಡ್ ಡೋರ್ಸಿಗೇನೆ ದೇವ್ ಅರೇಂಜ್ಡ್ ಮಿರರ್, ಅದೆಲ್ಲ ತುಂಬ ಚೆನ್ನಾಗಿತ್ತು. ಅಮ್ಮ ಯಾವ ಲೆವೆಲ್ಗೆ ಅಂತಂದರೆ ಇಟ್ಕೊಂಡಿರೋದೊಂದು 1/4 ಲೀಟ್ರ್ ಬಾಟ್ಲು ಜಸ್ ಕುಡಿತೀಯ ಅಂತ ನನ್ನೇ ಟೀಸ್ ಮಾಡಿ ಇರ್ತಾರೆ. ಮನೆಗೆ ಬಂದ ತಕ್ಷಣ ನನ್ನ ತಮ್ಮ ಫಸ್ಟು ಫಿಶ್ದು ಏನು ಕಮಲದ ಪಾಟ್ ಇಟ್ಟಿದ್ದಾನಲ್ಲ ಅದನ್ನ ಕ್ಲೀನ್ ಮಾಡಬೇಕು ಅಂತೆಲ್ಲ ಫಿಶ್ ಎಲ್ಲ ತೆಗೆದು ಸಪ್ರೇಟಾಗಿ ಎತ್ತಿಡ್ತಿದ್ದ. ಯಾಕೆಂದರೆ ಕಮಲದ ಗಿಡ ಸ್ವಲ್ಪ ಹಾಳಾಗಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ರೀಪಾಟಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಅದನ್ನೆಲ್ಲ ತೆಗಿತಾ ಇದ್ದೆ. ಆ್ಯಂಡ್ ಫಿಶ್ಶು ತುಂಬ ಮರಿಗಳಿರೋದ್ರಿಂದ ಅದನ್ನೆಲ್ಲ ಕೇರ್ಫುಲ್ಲಾಗಿ ತೆಗಿಬೇಕು. ಮನೆಗೆ ರೀಚ್ ಆಗೋಷ್ಟರಲ್ಲಿ 5:30 ಆಗಿತ್ತು. ಸಖತ್ ಟಯರ್ಡ್ ಆಗಿದೆ, ಬಿಕಾಸ್ ತುಂಬ ಓಡಾಡಬೇಕು ಐಕ್ಯದಲ್ಲಿ. ಆ್ಯಕ್ಚುಲಿ ನೈಸ್, ಯಾಕೆ ಅಂತಂದರೆ ತುಂಬ ಐಡಿಯಾಸ್ ಸಿಗುತ್ತೆ ಇಂಟೀರಿಯರ್ಸಲ್ಲಿ ಆಗಿರ್ಬೋದು, ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಸಿಕ್ದಂಗೆ ಆಗುತ್ತೆ. ವಾರ್ಡ್ರೋಬ್ಸ್ ಆಗಿರ್ಬೋದು, ಕಿಚನ್ ಇಂಟೀರಿಯರ್ಸ್ ಆಗಿರ್ಬೋದು, ತುಂಬ ಐಡಿಯಾಸ್ ಬರುತ್ತೆ. ಸೊ ಯಾರಾದರೂ ಹೊಸದಾಗಿ ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ಇಂಟೀರಿಯರ್ಸ್ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಕ್ಯಾನ್ ವಿಸಿಟ್ ಐಕ್ಯಾ. ಆ್ಯಂಡ್ ನಾವೇನು ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ ಪ್ರೆಸೆಂಟ್ಲಿ, ನಾಟ್ ನೆಸೆಸರಿ ಅಂತ ಅನ್ನಿಸ್ತು. ಸೊ ಹಂಗಾಗಿ ಏನೂ ಶಾಪ್ ಮಾಡಿಲ್ಲ. ಬಟ್ ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ಓಡಾಡಬೇಕು ಜಾಸ್ತಿ ಅನ್ನೋದು ಬಿಟ್ಟರೆ ಎವ್ರಿಥಿಂಗ್ ಈಸ್ ರಿಯಲಿ ಗುಡ್. ಆ್ಯಂಡ್ ಇನ್ನೊಂದೇನು ಅಂತಂದರೆ 2 years ನಾನು ಅದೇ ರೋಡಲ್ಲಿ ಓಡಾಡಿದ್ದೀನಿ ಫಾರ್ ಮೈ ಸೆಕೆಂಡ್ PU ಕಾಲೇಜ್. 2 years ಓಡಾಡಿದ್ದೀನಿ. ಆವಾಗ ಇನ್ನೂ ಐಕೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನಾನು ಸೆಕೆಂಡ್ PU ಮಾಡಿದ್ದು ವಿಡಿಯೋ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ. ನಾಗಸಂದ್ರ ನಿಯರ್ ಇರೋರು ಎಲ್ಲರಿಗೂ ಗೊತ್ತಿರುತ್ತೆ, ವಿಡಿಯೋ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ 2 years ನಾನು ಅದೇ ರೋಡಲ್ಲಿ ಓಡಾಡ್ತಿದ್ದೆ. ಬಟ್ ಅಂದರೆ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ಏನು ಕಟ್ತಿದ್ದಾರೆ. ಅದು ನಾನು ಯಾವಾಗಲೂ ನೋಡಿದಾಗ ಬ್ಲೂ ಕಲರ್, ಅಯ್ಯೋ ಏನು ಕಟ್ತಿದ್ದಾರೋ ಇದನ್ನು ಅಂತ ಅಂದ್ಕೊಂಡು ಬರ್ತಾಯಿದ್ದೆ. ಬಟ್ ಅದು ಐಕ್ಯ. ಐ ವಾಸ್ ನಾಟ್ ಅವೇರ್ ಆಫ್ ದಟ್. ಸುಮ್ಮನೆ ಓಡಾಡ್ತಿದ್ದೆ, ಕಾಲೇಜಿಗೆ ಹೋಗು ಮನೆಗೆ ಬಾ ಇಷ್ಟೇ ಇರ್ತಿತ್ತು. ನಾನು ಅಯ್ಯೋ ಏನು ಕಟ್ತಿದ್ದಾರೆ ಇಲ್ಲಿ, ಈ ಥರ ಏನು ಕಟ್ತಿದ್ದಾರೆ ಅಂತ. ನಾನು ಫಸ್ಟ್ ಇಯರ್ ಡಿಗ್ರಿಗೆ ಹೋದಾಗ ನಮ್ಮ ಕಾಲೇಜಲ್ಲಿ ಐಕ್ಯಾಗೆ ಪ್ಲೇಸ್ಮೆಂಟ್ ಮಾಡಿದರು ಸುಮಾರು ಜನಕ್ಕೆ. ಆವಾಗ ಇದು ಐಕ್ಯ ಅಂತಂದ್ಬಿಟ್ಟು ನಂಗೆ ಅವಾಗ ಗೊತ್ತಾಗಿದ್ದು ಆ ಥರ. 2 years ಓಡಾಡಿದ್ದೀನಿ ನೋಡಿ. ಆದರೆ ನಂಗೆ ಅದು ಐಕ್ಯ ಅನ್ನೋ ಐಡಿಯಾ ಇರಲಿಲ್ಲ, ಅಂದರೆ ಅವಾಗಿನ್ನೂ ಓಪನ್ ಆಗಿರಲಿಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಇಸ್ ಲೈಕ್ ಏನು ಕಟ್ತಿದ್ದಾರೋ ಇಲ್ಲಿ, ಅದೆಲ್ಲ ಶೆಡ್ ಬರುತ್ತಲ್ವ, ಆ ಥರ ಮೆಟೀರಿಯಲ್ಸ್ ಅನಿಸ್ತಿತ್ತು ನನಗೆ. ಸೊ ಐ ವಾಸ್ ನಾಟ್ ಶೋರ್ ಏನು ಮಾಡ್ತಿದ್ದಾರಲ್ಲಿ ಅಂತ ಹಾಗೆ. ಆ್ಯಂಡ್ ಇವಾಗ ಸ್ವಲ್ಪ ಕೆಲಸ ಇದೆ, ಪ್ಲ್ಯಾನಿಂಗ್ ಟು ಡೂ ಸಮ್ ಪೇಂಟಿಂಗ್. ಏನು ಅಂತಂದರೆ ಪಾಟ್ರಿ, ಒಂದು ಈವೆಂಟಲ್ಲಿ ಪಾಟ್ರಿ ಅವ್ರನ್ನ ಕರೆಸಿದ್ರು. ಸೊ ಅಲ್ಲಿ ಒಂದು ಚಿಕ್ಕ ವಾಸ್ ಮಾಡಿ ಕೊಟ್ಟಿದ್ರು ಅವರು. ಅದರದ್ದು ವಿಡಿಯೋ ನನ್ನ ಫ್ರೆಂಡ್ ಹತ್ರ ಇದೆ, ಹೂ ಇಸ್ ನಾಟ್ ಟಾಕಿಂಗ್ ವಿತ್ ಮೀ. have to figure out. I want to I want that video but I'm not getting it. ಪೇಂಟ್ ಮಾಡೋಣ ಅಂತ ಅಂದ್ಕೊಂಡೆ, ನೋಡೋಣ. ಅದನ್ನು ತೋರಿಸ್ತೀನಿ ನಾನು. ಚಿಕ್ಕ ಪುಟ್ಟ ಆಡಿದ್ದು ಮಾಡಿ ಕೊಟ್ಟರು ಆಂಟಿ ನನಗೆ. ಪಾಟ್ರಿ ಟೌನಲ್ಲಿ ಸೆಕೆಂಡ್ ಮೇನ್ ರೋಡಲ್ಲಿ ಏನೋ ಬರುತ್ತೆ ಅವ್ರ ಶಾಪ್ ಅಂತ ಹೇಳಿದ್ರು. ಸೊ ಟೈಮ್ ಆದಾಗ ಯಾವಾಗಾದರೂ ಹೋಗಿ ವಿಸಿಟ್ ಮಾಡಬೇಕು. ಸೊ ಸಿಕ್ಕಾಬಟ್ಟೆ ಸೊಳ್ಳೆ ಕಚ್ಚಿ ಇಡ್ತಾ ಇದೆ ನನಗೆ. ಪಾಟ್ಸ್ ಚಿಕ್ಕ ವಾಸಸ್ಸು ಚೆನ್ನಾಗಿತ್ತು.
ಆ್ಯಕ್ಚುಲಿ ಇದ್ರಲ್ಲಿ ನಾನು ಮಾಡಿದ್ದು ಯಾವುದು ಅಂತಂದರೆ ಇದೆಲ್ಲ ಸ್ಯಾಂಪಲ್ಗೆ ಅಂತ ಇಟ್ಟಿದ್ರು, ನನಗೆ ತೊಗೊಂಡು ಹೋಗು ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ನಾನು ತೊಗೊಂಡು ಬಂದಿದ್ದು. ದಿಸ್ ಇಸ್ ಆಲ್ಸೋ ಸೋ ಕ್ಯೂಟ್, ಸ್ಮಾಲ್ ಮಿನಿಯೇಚರ್ಸ್ ಟೈಪ್. ನನಗೆ ಈ ಥರದ್ದೆಲ್ಲ ಸಖತ್ ಇಷ್ಟ. ಸೊ ಹಂಗಾಗಿ ಐ ಬಾಟ್ ಆಲ್. ಬಿಗೋಗ್ಬಿಟ್ಟಿದೆ. ಲುಕ್, ಪೇಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಬಟ್ ಐ ಆಮ್ ನಾಟ್ ಶೂರ್ ಶುಡ್ ಐ ಪೇಂಟ್ ಇಟ್ ಆರ್ ಕೀಪ್ ಇಟ್ ನ್ಯಾಚುರಲ್. ಸೊ ನನ್ನ ತಮ್ಮ ಅದು ಕಮಲದ್ದು ಏನು ಗಿಡ ಇತ್ತು ಅದೆಲ್ಲ ರೀಪಾಟಿಂಗ್ ಮಾಡಿ ಮತ್ತೆ ಅದಕ್ಕೆ ಫಿಶೆಲ್ಲ ಬಿಡ್ತಾಯಿದ್ದ. ಬಿಕಾಸ್ ಕಮಲದ ಗಿಡ ಹಾಕಿದ್ರೆ ಅದರಲ್ಲಿ 24/7 ನೀರಿರುತ್ತೆ, ಸಣ್ಣ ಸೊಳ್ಳೆ ಎಲ್ಲ ಫಾರ್ಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲಿ ಫಿಶೆಲ್ಲ ಬಿಟ್ಟಿದ್ದಾನೆ. ಸೊ ಅದೆಲ್ಲ ಮಾಡ್ತಾಯಿದ್ದ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.